ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಜುಲೈ ಪಿಂಚಣಿ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಬಾಕಿ ಉಳಿದ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆ ಪಿಂಚಣಿ ಹಣ ಹೆಚ್ಚಳವಾಗಲಿದೆಯಾ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಅತ್ಯಂತ ಪ್ರಮುಖವಾದ ಹಾಗೂ ಸಿಹಿ ಸುದ್ದಿ ಒಂದು ಬಂದಿದೆ. ಹೌದು, ಸರ್ಕಾರದ ಜುಲೈ ತಿಂಗಳ ಪಿಂಚಣಿಯನ್ನ ಹಾಗೂ ಕಳೆದ ಕೆಲವು ತಿಂಗಳುಗಳಿಂದ ಬಾಕಿ ಉಳಿದಿದ್ದ ಪೆಂಡಿಂಗ್ ಅನ್ನ ಜಮಾವಣೆ ಪ್ರಕ್ರಿಯೆ ಬರದಿಂದ ಸಾಗ್ತಾ ಇದೆ. ನೀವು ವೃದ್ಧಾಪ ಪಿಂಚಣಿ, ಸಂಧ್ಯಾ ಸುರಕ್ಷಾ ಅಥವಾ ಅಂಗವಿಕಲರ ಪಿಂಚಣಿ ಪಡೆಯುತ್ತಿದ್ರೆ ನಿಮಗೂ ಕೂಡ ಈ ಹಣ ಬಂದಿದೆಯಾ? ಒಂದು ವೇಳೆ ಇನ್ನೂ ಹಣ ಬಂದಿಲ್ಲ ಅಂತಂದ್ರೆ ನೀವು ತಕ್ಷಣವೇ ಮಾಡಬೇಕಾದ ಪ್ರಮುಖ ಕೆಲಸವೇನು, ಬಾಕಿ ಹಣ ಪಡೆಯಲು ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವ ಸಂಪೂರ್ಣ ವಿವರವನ್ನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈಗಾಗಲೇ ಕಳೆದ ಕೆಲವು ದಿನಗಳಿಂದ ಸರ್ಕಾರವು ಜುಲೈ ತಿಂಗಳ ಪಿಂಚಣಿ ಹಣವನ್ನ ಅರ್ಹ ಫಲಾನುಭವಿಗಳ ನೇರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ರಾಜ್ಯದ ಸುಮಾರು 50% ಫಲಾನುಭವಿಗಳು ಈಗಾಗಲೇ ಹಣ ತಲುಪಿದೆ. ಇನ್ನು ಉಳಿದ 40-50% ಜನರಿಗೆ ಹಣ ತಲುಪುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಮ ಖಾತೆಗೆ ಇನ್ನೂ ಕೂಡ ಜುಲೈ ತಿಂಗಳ ಹಣ ಜಮಾ ಆಗಿಲ್ಲ ಅಂತಂದ್ರೆ ನೀವು ಗಾಬರಿ ಆಗುವ ಅಗತ್ಯವಿಲ್ಲ. ಶೀಘ್ರದಲ್ಲಿ ಅಥವಾ ಹಂತ ಹಂತವಾಗಿ ಎಲ್ಲಾ ಜಿಲ್ಲೆಗಳ ಬಾಕಿ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ. ಇನ್ನು ಪೆಂಡಿಂಗ್ ಹಣ ಪಡೆಯಲು ಈ ದಾಖಲೆಗಳು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಹೌದು, ಇನ್ನು ಅತ್ಯಂತ ಪ್ರಮುಖವಾದ ವಿಷಯ ಏನಪ್ಪಾ ಅಂತಂದ್ರೆ ಕೆಲವರಿಗೆ 2-3 ತಿಂಗಳಿಂದ ಪಿಂಚಣಿ ಹಣವೇ ಬಂದಿರುವುದಿಲ್ಲ. ಇದಕ್ಕೆ ಪ್ರಮುಖ ಕಾರಣ ದಾಖಲೆಗಳ ನವೀಕರಣ. ಹೌದು, ಸರ್ಕಾರ ಸೂಚಿಸಿರುವಂತೆ ನೀವು ಈ ಕೆಳಗಿನ ದಾಖಲಾತಿಗಳನ್ನ ಪರಿಶೀಲಿಸಿ ಸಲ್ಲಿಸುವುದು ಕಡ್ಡಾಯವಾಗಿದೆ. ಮೊದಲಾಗಿ ಆದಾಯ ಪ್ರಮಾಣ ಪತ್ರ. ನಿಮ್ಮ ಪಿಂಚಣಿ ಮಂಜೂರಾಗಿ 5 ವರ್ಷಗಳು ಕಳೆದಿದ್ರೆ ಹೊಸ ಆದಾಯ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತೆ. ಕುಟುಂಬದ ವಾರ್ಷಿಕ ಆದಾಯವು ನಿಗದಿಸಿದ 32,000 ಒಳಗೆ ಇರಬೇಕು. ಇನ್ನು ವಯಸ್ಸಿನ ದೃಢೀಕರಣ ಪತ್ರ. ವಯೋಮಿತಿಯನ್ನು ಸ್ಪಷ್ಟಪಡಿಸಲು ಶಾಲಾ ಬಿಟ್ಟ ಪ್ರಮಾಣ ಪತ್ರ ಅಥವಾ ಸ್ಟಡಿ ಸರ್ಟಿಫಿಕೇಟ್ ನೀಡುವುದು ಅಗತ್ಯವಾಗಿದೆ. ಅಂಗವಿಕಲರ ಪಿಂಚಣಿದಾರರಿಗೆ ಆಧಾರ್ ಕಾರ್ಡ್ ಜೊತೆಗೆ UDID ಕಾರ್ಡ್ ಮಾಹಿತಿಯನ್ನ ಮತ್ತೊಮ್ಮೆ ಸಲ್ಲಿಸಬೇಕಾಗುತ್ತೆ. ಪಿಂಚಣಿ ತಡೆ ಹಿಡಿದಿದ್ರೆ ಏನ್ ಮಾಡಬೇಕು? ಹೌದು, ಒಂದು ವೇಳೆ ನಿಮ್ಮ ಪಿಂಚಣಿ ಸಂಪೂರ್ಣವಾಗಿ ತಡೆ ಹಿಡಿಯಲಾಗಿದ್ರೆ ನೀವು ತಕ್ಷಣವೇ ನಿಮ್ಮ ಹತ್ತಿರದ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿ ಅಥವಾ ಪಿಂಚಣಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಪಿಂಚಣಿ ಸಂಖ್ಯೆ ನೀಡಿ ಯಾವ ಕಾರಣಕ್ಕಾಗಿ ಹಣ ಸ್ಥಗಿತಗೊಂಡಿದೆ ಎಂದು ವಿಚಾರಿಸಿ ಅಧಿಕಾರಿಗಳು ಕೋರುವ ಸರಿಯಾದ ಪೂರಕ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಜೂನ್ ಮತ್ತು ಜುಲೈ ತಿಂಗಳ ಒಟ್ಟು ಬಾಕಿ ಹಣ ಖಾತೆಗೆ ಒಟ್ಟಾಗಿ ಜಮಾ ಆಗುತ್ತೆ. ಒಂದು ವೇಳೆ ನೀವು ದಾಖಲೆ ನೀಡಲು ತಡ ಮಾಡಿದ್ರೆ ಹಳೆಯ ಪೆಂಡಿಂಗ್ ಹಣ ರದ್ದಾಗುವ ಅವಕಾಶವಿರುತ್ತೆ. ಆದ್ದರಿಂದ ವಿಳಂಬ ಮಾಡದೆ ತಕ್ಷಣವೇ ಸೂಕ್ತ ದಾಖಲೆಯನ್ನ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಖಾತೆಗೆ ಜುಲೈ ತಿಂಗಳ ಪಿಂಚಣಿ ಹಣ ಬಂದಿದೆಯೋ ಇಲ್ಲೋ ಹಾಗೂ ನೀವು ಯಾವ ಜಿಲ್ಲೆಯವರು ಎಂಬುದನ್ನ ನಾವು ಕಮೆಂಟ್ ಮಾಡಿ ತಿಳಿಸಿ. ಪಿಂಚಣಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ರೆ ಕೆಳಗಿನ ಕಚೇರಿಗಳನ್ನ ನೀವು ಸಂಪರ್ಕಿಸಬಹುದು. ಮೊದಲಾಗಿ ಸೇವಾ ಕೇಂದ್ರಗಳು ಯಾವುವು ಎಂಬುದನ್ನು ನೋಡ್ತಾ ಹೋಗೋಣ. ನಿಮ್ಮ ಹತ್ತಿರದ ಗ್ರಾಮೋನ್, ಕರ್ನಾಟಕ ಒನ್ ಅಥವಾ ನಾಡ ಕಚೇರಿಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಇನ್ನು ತಾಲೂಕು ಕಚೇರಿಯ ಸಾಮಾಜಿಕ ಭದ್ರತಾ ಯೋಜನೆ ಶಾಖೆಯ ವಿಶೇಷ ನಿರ್ವಾಹಕರನ್ನ ನೀವು ಭೇಟಿ ಮಾಡಬೇಕಾಗುತ್ತೆ. ನಾಡ ಕಚೇರಿಯ ಹೆಲ್ಪ್ಲೈನ್ ನಂಬರ್ ಆದ 080222140666 ಈ ನಂಬರ್ಗೆ ನೀವು ಕರೆ ಮಾಡುವ ಮೂಲಕ ನೀವು ಅಲ್ಲಿ ನಿಮ್ದು ಯಾವುದೇ ಸಮಸ್ಯೆಯನ್ನ ಇದ್ರೂ ಕೂಡ ನೀವು ಅಲ್ಲಿ ಹೇಳಬಹುದು. ಇನ್ನು ಕರ್ನಾಟಕ ಸರ್ಕಾರದ ನೀಡುವ ಪ್ರಮುಖ ಪಿಂಚಣಿಗಳ ವಿವರ ಈ ರೀತಿ ಇದೆ. ಸಂಧ್ಯಾ ಸುರಕ್ಷಾ ಯೋಜನೆ, ಇದು 65 ವರ್ಷ ಮೀರಿದ ಹಿರಿಯ ನಾಗರಿಕರಿಗೆ 1,200 ರೂಪಾಯಿ ಜಮಾ ಆಗುವಂತದ್ದು. ಇಂದಿರಾ ಗಾಂಧಿ ವೃದ್ಧಾಪ ಪಿಂಚಣಿ, BPL ಕುಟುಂಬದ 60-64 ವರ್ಷದವರೆಗೆ ಹಾಗೂ 65 ವರ್ಷ ಮೇಲ್ಪಟ್ಟವರಿಗೆ 1,200 ರೂಪಾಯಿ ಜಮಾ ಆಗುವಂತದ್ದು. ಇನ್ನು ಅಂಗವಿಕಲರ ಪಿಂಚಣಿ, 40-75% ಅಂಗವಿಕಲತೆ ಇದ್ರೆ 1,000 ರೂಪಾಯಿ ಸಿಗಲಿದೆ. 75%ಗಿಂತ ಹೆಚ್ಚು ತೀವ್ರ ಅಂಗವಿಕಲತೆ ಇದ್ರೆ 1,400 ರೂಪಾಯಿ ಜಮಾ ಆಗಲಿದೆ. ಇನ್ನು ಮನಸ್ವಿನಿ ಹಾಗೂ ಬೈತ್ರಿ ಯೋಜನೆ, ಅವಿವಾಹಿತ ವಿಚ್ಛೇದಿತ ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮಾಸಿಕ 1,200 ರೂಪಾಯಿ ಸಿಗಲಿದೆ. ಇನ್ನು ವಿಧವಾ ಪಿಂಚಣಿ, ಹೌದು, ಪತಿಯನ್ನ ಕಳೆದುಕೊಂಡ ಅರ್ಹ ಮಹಿಳೆಯರಿಗೆ ಮಾಸಿಕ 1,200 ರೂಪಾಯಿ ಸಿಗಲಿದೆ. ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಧನ್ಯವಾದಗಳು.